ನ್ಯೂ ಇಯರ್ ಟು ಎವ್ರಿವನ್. ನೀವು ಅಮ್ಮನ ಬಿಟ್ಟು ತುಂಬಾ ದಿನ ಇದ್ರಲ್ಲ, ಅಮ್ಮ ಬೇಕು ಅಂತಾಗ ಏನ್ ಮಾಡ್ತಿದ್ರಿ? ಎಷ್ಟು ದಿನ ನೀವು ಇದ್ರಲ್ಲ? ತಿಂಡಿ ಎಲ್ಲ ಚಂದ ಇತ್ತು. ಅಣ್ಣ ನೀವು ತಗ್ಸ್ಕೊಂಡಿದ್ರಿ ಅಂತೆ, ಫ್ರೆಂಡ್ಸ್ ಆದ್ರಂತೆ, ಹೆಸರು ಗೊತ್ತಿಲ್ವಾ? ಎಲ್ಲವರಿಗೂ ನನ್ನ ನಮಸ್ಕಾರಗಳು. ಹ್ಯಾಪಿ ನ್ಯೂ ಇಯರ್. ಇವತ್ತು ನಾನು ನನ್ನ ಊರಿಗೆ ಬಂದಿದ್ದೀನಿ, ಮೈಡಿಯೂರ್ಗೆ. ಇವತ್ತು ಲಸ್ಯನ ಬಂದಿದ್ದಾರೆ ನಮ್ಮ ಅಣ್ಣ ಮೂಡಬಿದ್ರೆ ಜಂಬೂರಿಗೆ ಹೋಗಿದ್ರು. ಅದ್ರ ಎಕ್ಸ್ಪೀರಿಯನ್ಸ್ ನಾವು ಈಗ ನೋಡೋಣ. ಇವಾಗ ನಮ್ಮ ಅಣ್ಣನ ಹತ್ರ ಹೋಗೋಣ. ಹಾಯ್ ಅಣ್ಣ. ಹಾಯ್ ಖುಷಿ, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್. ಹ್ಯಾಪಿ ಯು. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಅಣ್ಣ, ನೀ ಜಂಬೂರಿಂದ ಯಾವಾಗ ಬಂದೆ? ನಾ ಟ್ಯೂಸ್ಡೇ ಬಂದೆ. ಹೌದಾ? ಅಲ್ಲಿ ಏನೆಲ್ಲ ಕಲಿಸಿದ್ರು? ಅಲ್ಲಿ ಹಾಗೆ ಎಲ್ಲೆಲ್ಲ ಎಂತೆಲ್ಲ ಮಾಡೋದು, ಲೈಕ್ ಟ್ರಿಪ್ ಎಲ್ಲ ಇತ್ತಲ್ಲಿ ನಿಮಗೆ. ಓಕೆ. ಮತ್ತೆ ಅಲ್ಲಿ ಸುಮಾರು ಕಲಿಸಿದ್ರು, ಪ್ಲಾಂಟಿಂಗ್ ಟ್ರೀಸ್. ನೀವು ಯಾರೆಲ್ಲ ಹೋಗಿದ್ರಿ? ನಾವು ನನ್ನ ಸರ್ ನೇಮ್ ಕುಟ್ಟಪ್ಪ ಸರ್, ಮತ್ತು ಮ್ಯಾಮ್ ಹೆಸರು ನಮಿತಾ ಮ್ಯಾಮ್. ಅವರು ಮತ್ತು ಬಾಯ್ಸ್ 15, ಗರ್ಲ್ಸ್ 14 ಹೋಗಿ 29 ಇಲ್ಲಿಂದ ಹೋಗಿದ್ವಿ. KSRTC ಬಸ್ ನಂಬರ್ 1. ಎಷ್ಟು ದಿನ ನೀವು ಇದ್ರಣ್ಣ? ನಾವು 7 days ಇದ್ವಿ. ಅಂದರೆ ಅಂಕೋ 8 days, ಯಾಕೆ ಮಂಡೇ ಟ್ಯೂಸ್ಡೇ ಹೋಗಿದ್ದು, ವೆಡ್ನೆಸ್ಡೇ ನಮಗೆ ಜಂಬೂರಿ ಸ್ಟಾರ್ಟ್ ಆಗಿದ್ದು. ಅಣ್ಣ, ಆಮೇಲೆ ನೀವು ಅಮ್ಮನ ಬಿಟ್ಟು ತುಂಬಾ ದಿನ ಇದ್ರಲ್ಲ, ನಿಮಗೆ ಏನು ಅನಿಸಿತ್ತು? ಏನು ಅನಿಸಿಲ್ಲ. ಅದು ನಾವು ಇದ್ವಿಯಲ್ಲ, ಅಜ್ಜಿ ಮನೆಯಲ್ಲ ಇದ್ವಿಯಲ್ಲ ಒಬ್ರೊಬ್ಬರೇ, ಹಾಗೆ ಪ್ರಾಕ್ಟೀಸ್ ಆಗಿತ್ತು. ಅಮ್ಮ ಬೇಕು ಅನ್ಸುವಾಗ ಏನು ಮಾಡ್ತಿದ್ರಿ? ಅಲ್ಲ, ಅವ್ರು ಫೋನ್ ಮಾಡೋದು ಬಿಡ್ತಾಯಿದ್ರು ನಮಗೆ. ಹೌದಾ? ಇದು ನೈಟ್ ಎಲ್ಲ ಫ್ರೀ ಇದ್ದಾಗ, ಅವರು ಮಧ್ಯಾಹ್ನ ಎಲ್ಲ ಫ್ರೀ ಇದ್ದಾಗ ಒಂದ್ಸಲಿ ಮಾಡೋದು ಬಿಡ್ತಿದ್ರು. ಹೌದಾ? ಹಾಗಾಗಿ ನಿಮಗೆ ಅಮ್ಮ ಬೇಕು, ಅಪ್ಪಾಜಿ ಬೇಕಂತ ಅನ್ಸಿಲ್ಲ. ನೀವು ಎಲ್ಲೆಲ್ಲ ಹೋದ್ರಿ? ಅಲ್ಲಿ ಯಾವ ರೂಮಲ್ಲಿ ಇದ್ರಿ? ಊಟ ಎಲ್ಲ ಏನು ಕೊಟ್ರು? ನಾವಲ್ಲಿ ಜಂಗಲ್ ಟ್ರೈಲಿಗೆಲ್ಲ ಹೋಗಿ, ಮತ್ತು ಫನ್ ಬೇಸ್, ಅಡ್ವೆಂಚರಲ್, ಏಕ ಭಾರತ್ ಸ್ವಚ್ಛ ಭಾರತ್ ಎಲ್ಲ ಅದೆಲ್ಲ ಬ್ಯಾಜಸ್ ಎಲ್ಲ ತಗೊಂಡು, ಸ್ಟ್ಯಾಂಪಲ್ಲಿ ತಂದು ನಮಗೆ ಬ್ಯಾಜಸ್ ಸಿಕ್ತು. ಮತ್ತು ನಾವು ಹಾಲ್ಟ್ ಮಾಡಿದ್ದು ಶೇಷಾದ್ರಿ ರೂಮ್ ನಂಬರ್ 201. ಸೊ ತಿಂಡಿ ಎಲ್ಲ ಚೆಂದ ಇತ್ತು. ಇಡ್ಲಿ ಆ ಥರ ಸುಮಾರು ಅಂತ ಇತ್ತು. ಮಧ್ಯಾಹ್ನ ಅದೇ ಬೆಳಿಗ್ಗೆ ಕಾಫಿ ಎಲ್ಲ ಇತ್ತು. ಸಾಯಂಕಾಲ ಎಲ್ಲ ಹಾಲು ಎಲ್ಲ ಇತ್ತು. ಅಣ್ಣ, ನೀವು ತಗ್ಸ್ಕೊಂಡಿದ್ರಿ ಅಂತೆ, ಹೌದಾ? ಎಲ್ಲಿ ತಗ್ಸ್ಕೊಂಡಿದ್ರಿ? ಅದು ನಾವು ವಾಶ್ರೂಮಿಗೆ ಹೋಗಿದ್ದಾಗ ಅಲ್ಲಿ ಸುಮಾರು 1 ಲಕ್ಷ ಚೇರ್ ಇತ್ತಲ್ಲಿ. ಸೊ ಅಲ್ಲಿ ಮಿಸ್ ಆಗಿದೆ ಎಲ್ಲಿ ಅಂತ. ನೀವು ಆಮೇಲೆ ಎಲ್ಲಿ ಹೋದ್ರಿ? ನಾವು ಮತ್ತೆ ಅಲ್ಲಿ NCC ಅವರು ಇದ್ದರು, NCC ಕ್ರೆಡಿಟ್ಸ್ ಎಲ್ಲ ಇದ್ದರು. ಅವ್ರ ಫೋನ್ ತಗೊಂಡು ಅಮ್ಮನಿಗೆ ಫೋನ್ ಮಾಡಿದೆ. ಅಮ್ಮ ನಮ್ಮ ಸರಿಗೆ ಮಾಡಿಬಿಟ್ಟು ಮತ್ತೆ ನಾವು ತಗೊಂಡೆ. ಹಾಗಾದ್ರೆ ನಿಮಗೆ ಭಯ ಆಯ್ತಾ? ಇಲ್ಲ, ಭಯ ಅಷ್ಟೇ. ಯಾಕೆ ಅಲ್ಲಿ ಸೆಕ್ಯೂರಿಟಿ ಸುಮಾರು ಉಂಟು. NCC ಅವರು ಸುಮಾರು ಇದ್ದಾರೆ. NCC ಅಂದರೆ ಏನಣ್ಣ? NCC ಅಂದರೆ ಲೈಕ್ ನಾವು ಸ್ಕೌಟ್ಸ್ ಗೈಡ್ಸ್. ಈಗ ಸ್ಕೌಟ್ಸ್ ಗೈಡ್ಸ್, ರೇಂಜರ್ಸ್ ಆ್ಯಂಡ್ ರೋವರ್ಸ್, NCC ಅಂದರೆ ಹಾಗೆ ಇರ್ತದೆ. ಲೈಕ್ 5th ಸ್ಟ್ಯಾಂಡರ್ಡಿಗೆ ಈಗ ಸ್ಕೌಟ್ ಆ್ಯಂಡ್ ಗೈಡ್, NCC ಲೈಕ್ 8th ಮತ್ತು ಫಸ್ಟ್ PUಗೆಲ್ಲ ರೇಂಜರ್ಸ್ ಆ್ಯಂಡ್ ರೋವರ್ಸ್ ಹಂಗೆ. ಓಕೆ. ಅಲ್ಲಿ ಜಂಬೂರಲ್ಲಿ ಏನು ನಿಮ್ಗೆ ಇಷ್ಟ ಆಯಿತು? ಅಲ್ಲಿ ನಮಗೆ ತುಂಬ ಆ್ಯಕ್ಟಿವಿಟೀಸ್ ಇತ್ತು, ಮತ್ತು ಫುಲ್ ಫನ್ ಬೇಸ್ ಎಲ್ಲ ಚೆಂದ ಇತ್ತು ನಮಗೆ. ಅಲ್ಲಿ ಫುಲ್ ಫನ್ ಆಯಿತು ನಮಗೆ. ಮತ್ತು ಅಲ್ಲಿ ನಮಗೆ ಬ್ಯಾಚ್ ಸಿಕ್ಕಿದ್ದು ಸಹ ಒಂದು ಖುಷಿನೇ. ಮತ್ತು ಅಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲ ಬಿಟ್ಟರು. ಹಾಗೆ ನಾವು ದುಡ್ಡು ತಗೊಂಡು ಹೋಗಿದ್ವಿ 500. ಅದರಲ್ಲಿ ಎಂತೆಲ್ಲ ಬೈ ಮಾಡಬೇಕಿತ್ತು ಅದನ್ನೆಲ್ಲ ಬೈ ಮಾಡಿದ್ವಿ. ಏನೇನು ತಗೊಂಡೆ? ನಾನು ಅಮ್ಮನಿಗೆ ವಾಲೆ, ಅಪ್ಪನಿಗೆ ವಾಲೆಟ್ ತಗೊಂಡಿದ್ರೆ ಮಿಸ್ ಆಯ್ತು. ಅದೆಲ್ಲ ಸಿಕ್ತಾ? ಅದು ಸಿಕ್ಕಿಲ್ಲ. ಅದು ಯಾರೋ ಒಬ್ರು ಕದ್ದಿರಬೇಕು, ಇಲ್ಲ ನನ್ನ ಕೈಯಿಂದ ಬಿದ್ದೋಗಿರ್ಬೇಕು. ಅಂದರೆ ನಾನು ಬ್ಯಾಗಿಗೆ ಹಾಕಿನಿಂತ ನೆನಪುಂಟಂದರೆ ಯಾರೋ ಕದ್ದಿರ್ಬೇಕು ಮೋಸ್ಟ್ಲಿ. 200ಅಲ್ಲಿ ಅದೆರಡು ಸಿಕ್ಕಿತ್ತಾ? ಅದರಲ್ಲಿ ಅಲ್ಲ, 200ಅಲ್ಲಿ ನೀವು ತಗೊಂಡ್ರಿ ಅದ್ರಲ್ಲ, ಅಲ್ಲ 500 ಅಷ್ಟು ಸಿಕ್ಕಿತ್ತಾ? ಅದು ವಾಲೆಟ್ ಮಾತ್ರ ಮಿಸ್ ಆಗಿದ್ದು, ವಾಲೆಲ್ಲ ಸಿಕ್ತು. 200 ರೂಪೀಸ್ ಎಲ್ಲ ಸಿಕ್ಕಿತ್ತಾ ಅಂತ ಕೇಳಿದ್ದು. ಇಲ್ಲ, ಅಲ್ಲ 500 ರೂಪೀಸ್ ಅಲ್ಲಿ ನೀವು ತಗೊಂಡು ಹೋಗಿದ್ದಲ್ಲ, ಅದೆಲ್ಲ ಸಿಕ್ತು. ಅಷ್ಟೆಲ್ಲ ಜಸ್ಟ್ ಸುಮಾರು ನಾ ಬೈ ಮಾಡಿದ್ದು ಜಸ್ಟ್ ಫುಡ್ಸೇ. ಅಂದರೆ ನಾ ಅಮ್ಮನಿಗೆ ಗಿಫ್ಟ್ ಮಾಡಿದ್ದು ಮತ್ತು ಅಪ್ಪನಿಗೆ ಗಿಫ್ಟ್ ಮಾಡಿ ಅಷ್ಟೇ.
ಅದು ಒಂದು ಮಿಸ್ ಆಯ್ತು. ಅಲ್ಲಿ ಸ್ಟಾರ್ಸ್ ಎಲ್ಲ ಇತ್ತಲ್ಲ, ಹೋಗಿದ್ದ? ಆ ಜಂಗಲ್ ಟ್ರೇಲ್ ಆದ್ಮೇಲೆ ಅಲ್ಲಿ ನಿಲ್ಸಕ್ಕೆ ಸ್ವಲ್ಪ ಹೊತ್ತು ಇದ್ರಾಗೆ ದುಡ್ಡು ತಂದಿದ್ದಾಗ ಎಲ್ಲರೂ ಬೈ ಮಾಡಿದ್ರು. ಹಿಂಗೆ ಒಬ್ರೊಬ್ರಿಗೆ ಇದು ಇಷ್ಟ ಆಯಿತು. ನಾನು ಲೈಕ್ ನನ್ನ ಫ್ರೆಂಡ್ ಜಸ್ವಿತ್ ಅಂತ ಇದ್ದಾನೆ, ಅವನ ಜೊತೆ ನಾವು ಹೇಳ್ತಿದ್ದು ಫುಲ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಮತ್ತು ಸ್ಟಾಲ್ಸಿಗೆಲ್ಲ ಹೋಗಿ ತಿಂದ್ವಿ. ಅಲ್ಲಿ ಏನೆಲ್ಲ ತಿಂದ್ವಿ? ಅಲ್ಲೇ ಲೈಕ್ ಕುಲ್ಫಿ, ಐಸ್ ಕ್ರೀಮ್, ನೆಕ್ಸ್ಟ್ ಎಂತ ಟ್ವಿಸ್ಟೆಡ್ ಪೊಟೆಟೊ. ಜಂಬರಿಗೆ ಹೋಗಕ್ಕೆ ಏನೆಲ್ಲ ತಗೊಂಡಿದ್ವಿ ಅಣ್ಣ? ನಾನು ಲೈಕ್ 2 ಬ್ಯಾಗ್ ಸಿಕ್ತು. ಒಂದು ನನ್ನ ಸ್ಕೂಲ್ ಬ್ಯಾಗ್, ಇನ್ನೊಂದು ನನ್ನ ಸೂಟ್ ಕೇಸಲ್ಲಿ ನನಗೆ ಲೈಕ್ ಕ್ಲಾತ್ಸು, ಸ್ಲೀಪಿಂಗ್ ಬ್ಯಾಗ್ ಎಲ್ಲ ಇತ್ತು. ಮತ್ತು ಇನ್ನೊಂದು ಬ್ಯಾಗಲ್ಲಿ ಲೈಕ್ ನಮಗೆ ಯೋಗಕ್ಕೆ ವೈಟ್ ಡ್ರೆಸ್ ಇತ್ತು, ಅದಕ್ಕೆ ವೈಟ್ ಡ್ರೆಸ್ ಮತ್ತು ಟ್ರ್ಯಾಕ್ ಪ್ಯಾಂಟು ಮತ್ತು ನನ್ನ ಸ್ಕೌಟ್ ಯೂನಿಫಾರ್ಮ್ ಇತ್ತು. ಮತ್ತು ಇನ್ನೊಂದಲ್ಲಿ ನಾನು ಬಕೆಟ್ ತಗೊಂಡಿದ್ದೆ, ಬಕೆಟ್ ಮಗ್ಗೆಲ್ಲ. ಬಸ್ಸಿಗೆ ಅಮ್ಮ ಬಿಡಕ್ ಬರುವಾಗ ಯಾಕತ್ತೆ ಅಣ್ಣ? ಅದು ಅಮ್ಮ ಅವತ್ತು ಹೋಗಿದ್ರು, ಸೊ ಆಗ ನನಗೆ ಬೇಜಾರಾಯ್ತು ಅಷ್ಟೇ. ಅಲ್ಲಿ ಯಾರು ನಿಮ್ಗೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರಾ? ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು. ಯಾರು? ಸ್ಕೂಲೇ ಸಿಗೋದು ಅಂದರೆ SMS ಅವರು, ನಮ್ಮ ರೂಮ್ ಪಕ್ಕದವರೆಲ್ಲ ಸಿಕ್ಕಿದ್ರು. ಹೆಸರು ಫ್ರೆಂಡ್ಸ್ ಆದ್ರಂತೆ, ಹೆಸರು ಗೊತ್ತಿಲ್ವಾ? ಅದಕ್ಕೆ ನಿಮ್ಮ ಕ್ಲಾಸ್ ಅವರು ನಿಮ್ ಜೊತೆಗೆ ಯಾರಿದ್ರು? ನಮ್ಮ ಕ್ಲಾಸಿಂದ A ಸೆಕ್ಷನಿಂದ ಒಬ್ಬ, ನಾನು B ಸೆಕ್ಷನ್ ಅಲ್ಲ, B ಸೆಕ್ಷನಿಂದ 3 ಜನ ಇದ್ದರು. A ಸೆಕ್ಷನಲ್ಲಿ ಒಬ್ಬ ಇದ್ದ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಲೈಕ್ ಜಸ್ವಿತ್, ಹೆಸರು ಹೇಳ್ತೀನಿ, ಜಸ್ವಿತ್, ದಕ್ಷ, ಜ್ಯೇಷ್ಠ ಮತ್ತು ನಾನಿದ್ವಿ. ಮತ್ತು 6th ಸ್ಟ್ಯಾಂಡರ್ಡಿಂದ ನನ್ನ ಕಸಿನ್ ಇದ್ದರು. ಯಾರು ಗರ್ಲ್ಸ್ ಇರ್ತೀವಿ? ಯಾರು ಗರ್ಲ್ಸ್ ಬಂದಿಲ್ವಾ ನಿಮ್ಮ ಕ್ಲಾಸಿಂದ? ನಮ್ಮ ಕ್ಲಾಸಿಂದ ಬಂದಿದ್ದ ಅಂದರೆ ಅವರಿಗೆ ಬೇರೆ ಬಿಲ್ಡಿಂಗ್ ಉಂಟು, ಗರ್ಲ್ಸ್ ಸೆಕ್ಷನ್ ಬೇರೆ ಬಿಲ್ಡಿಂಗು, ಬಾಯ್ಸ್ ಸೆಕ್ಷನ್ ಬೇರೆ ಬಿಲ್ಡಿಂಗು. ಈಗ ಒಂದು ಬ್ಲಾಕ್ ನಮಗೆ, ಇನ್ನೊಂದು ಬ್ಲಾಕ್ ಅವರಿಗೆ, ಅಂದರೆ ನಮ್ಗಿಂತ ದೂರ ಉಂಟು. ನಮ್ಮ ಸ್ಕೂಲಲ್ಲಿ ಒಟ್ಟಿಗೆ ಅಲ್ಲ. ಆ ಥರ ಇದ್ರೆ ನಿಮ್ಗೆ ಹೋಗಕ್ಕೆ ಮನ್ಸು ಬರುತ್ತೆ? ಮನ್ಸು ಹೋಗಿ ಹೋಗಲ್ಲ ತಾನೆ? ಇಲ್ಲ ಪುನಃ ಹೋಗಿ ತಪ್ಸ್ಕೊಳ್ಳಲ್ಲ ತಾನೆ? ಅಂದರೆ ದೊಡ್ಡ ಸ್ಟೇಜ್, ಸುಮಾರು ದೊಡ್ಡ ಸ್ಟೇಜ್ ಇತ್ತು. ಕಲ್ಚರ್ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ನೋಡಿದ್ವಿ? ಒಂದೊಂದು ಸ್ಟೇಟ್ ಅದು ಒಂದೊಂದು ಕಲ್ಚರಲ್ಲು. ಲೈಕ್ ನಮ್ದು ಕೊಡಗದು ಡ್ಯಾನ್ಸ್ ಇತ್ತು. ಎಲ್ಲ ಒಂದು ಉತ್ತರ ಪ್ರದೇಶ, ಉತ್ತರಾಖಂಡ್ ಎಲ್ಲ ಅಂತಂಥ ಪ್ರೋಗ್ರಾಮ್ಗಳಿತ್ತು. ಮತ್ತು ಅದು ಬೇರೆ ಬೇರೆ ವರ್ಲ್ಡಿಂದ ಸಹ ಬಂದಿದ್ದರು, ಚೈನಾ ಹಾಗೆ ಎಕ್ಸೆಟ್ರಾ. ನೀನೇನು ಡ್ಯಾನ್ಸ್ ಮಾಡ್ದ? ಇಲ್ಲ, ನಾನು ಡ್ಯಾನ್ಸ್ ಮಾಡಿಲ್ಲ. ಅದು ನಮಗೆ ಟ್ರೆಡಿಷ್ನಲ್ ಡ್ರೆಸ್ ಥರ ಕೇಳಿದ್ರು, ಕುಪ್ಪಿಯಾಚಾರ ಅಂದರೆ ನನ್ನ ಹತ್ರ ಇತ್ತಿಲ್ಲ. ಸೊ ನಾನು ಸರ್ನ ಕೇಳಿದಾಗ ಬೇಡ, ಅಟ್ಲೀಸ್ಟ್ ಪೈಜಾಮಾರ್ ತಗೊಂಡು ಬನ್ನಿ ಅಂದರೆ ಅಲ್ಲಿ ಹೋಗಿ ಅದು ಡ್ಯಾನ್ಸ್ ಮಾಡಬೇಕಿಂತ ನನಗೆ ಗೊತ್ತಿತ್ತಿಲ್ಲ, ಅದಕ್ಕೆ ಡ್ಯಾನ್ಸ್ ಮಾಡಿಲ್ಲ. ನಮ್ಮ ಕ್ಲಾಸಿಂದ ಯಾರೂ ಮಾಡಿಲ್ಲ, ಗೊತ್ತಿತ್ತಿಲ್ಲ ಅಂತ. ಬರೀ SMS ಅವರು ಮಾಡಿದ್ರು, ಗರ್ಲ್ಸ್ ಆ್ಯಂಡ್ ಬಾಯ್ಸ್. ಅಲ್ಲಿ ಮೆಮೊರೇಬಲ್ ಏನು? ಅಲ್ಲಿ ಮೆಮೊರೇಬಲ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗಿದ್ದು ಸುಮಾರು ಎಂತೆಂತ ಕಲ್ತಿದ್ದೀವಲ್ಲ, ಅದೇ ಮೆಮೊರೇಬಲ್. ನಾವು ಅಷ್ಟು ಫನ್ ಮಾಡ್ತಿದ್ದೀವಿ. ಯಾರು ಸೆಲೆಬ್ರಿಟಿ ನೋಡಿದ್ದೀನಿ. ವಿಜಯ್ ಪ್ರಕಾಶ್ ಮತ್ತು ರಾಜೇಶ್ ಕೃಷ್ಣ ಎಲ್ಲ ನೋಡಿದ್ದೀವಿ. ಅವ್ರ ಹಾಡು ಹೇಗಿತ್ತು? ಚೆನ್ನಾಗಿತ್ತು. ವಿಜಯ್ ಪ್ರಕಾಶ್ ಅವರು ಚೆಂದ ಇತ್ತು, ಮತ್ತು ರಾಜೇಶ್ ಕೃಷ್ಣ ಅವರು ಸಹ. ನೀನು ನಿಜವಾಗ್ಲೂ ಅವರ ಹಾಡೆಲ್ಲ ಕೇಳಿದ್ಯಾ? ನಿಜ, ನಾವು ಅವ್ರನ್ನ ನೋಡಿದ್ದೀವಿ. ಹೌದಾ? ಹಾಂ, ಎಷ್ಟು ಚಂದ ಇತ್ತು ಗೊತ್ತಾ ಅವರ ಹಾಡೆಲ್ಲ. ನೀವು ಏನೆಲ್ಲ ಫನ್ ಮಾಡಿದ್ರಿ? ನಾವು ಹಂಗೆ ಬಟ್ಟೆ ಒಗೆದು ಒಟ್ಟಿಗೆ ಸ್ನಾನ ಮಾಡಿದ್ವಿ. ಎಷ್ಟು ಜನ? 4, 3. ನೀ ಸೇರಿಸಿ ಎಷ್ಟು ಜನ? ಅದೇ 4 ಸೇರಿಸಿ 4 ಬಿಟ್ಟರೆ 3 ಅಷ್ಟೇ. ಥ್ಯಾಂಕ್ ಯು ಅಣ್ಣ, ನಾ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಖುಷಿ. Once again, Happy New Year! ಎಲ್ಲರಿಗೂ ನೀವು ಕಿಶಿಯಾ ಮಲ್ಟಿಮೀಡಿಯಾಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡಿ.